ನಮಸ್ಕಾರ. ನಾನು ಇವತ್ತು ದಿ ಟ್ರೇಡ್ ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯು ಎಸ್ ಎ, ಭಾರತ ಮತ್ತು ಅಮೆರಿಕಾದ ನಡುವಿನ ಸುಂಕದ ಸಮರದ ಬಗ್ಗೆ ಮಾತನಾಡ್ತೀನಿ. ನೀವು ವಿಶ್ವದ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಈಗಾಗಲೇ ಎರಡು ವಿಶ್ವದ ಮಹಾಯುದ್ಧಗಳು ನಡೆದು ಹೋಗಿವೆ. ಮೊದಲನೇ ಮಹಾಯುದ್ಧ ಮತ್ತು ಎರಡನೆಯ ಮಹಾಯುದ್ಧ. 2025ರಲ್ಲಿ ಮೂರನೇ ಮಹಾಯುದ್ಧ ಸಂಭವಿಸಬಹುದು ಎಂಬ ಊಹೆಯನ್ನು ವಿಶ್ವದ ಎಲ್ಲ ಜನರು ಊಹಿಸಿಕೊಂಡಿದ್ದರು. ಮೂರನೇ ಮಹಾಯುದ್ಧ ಆಗುತ್ತೆ ಅಂತ. ಅಂಥ ಸನ್ನಿವೇಶಗಳು ವಿಶ್ವದ ಅನೇಕ ರಾಷ್ಟ್ರಗಳ ಒಂದು ಶೀತಲ ಯುದ್ಧಗಳು ಹಾಗೂ ಬೇರೆ ಬೇರೆ, ಈಗ ರಷ್ಯಾ ಯುಕ್ರೇನ್ ವಾರಿಂದ, ಇಸ್ರೇಲ್ ಮತ್ತು ಗಾಜಾ ಅಥವಾ ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ, ಹಾಗೂ ಇತರೆ ಒಂದು ಕೋಲ್ಡ್ ವಾರ್ಗಳನ್ನು ಅದರ ಆಧಾರದ ಮೇಲೆ ಅದನ್ನು ಊಹೆ ಮಾಡಿಕೊಳ್ತಿದ್ರು. ಆದರೆ ಅದಕ್ಕೆ ಬದಲಾಗಿ ಪ್ರತಿರೂಪ ಎಂಬಂತೆ ಅಮೇರಿಕಾದ ಅಧ್ಯಕ್ಷರು ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಮೇಲೆ ಅವರು ಜಗತ್ತಿನಲ್ಲಿ ಮತ್ತೊಂದು ವಾರನ್ನು, ತೆರಿಗೆಯ ಸಮರವನ್ನು, ಸುಂಕದ ಸಮರವನ್ನು ಸೃಷ್ಟಿ ಮಾಡಿದ್ದಾರೆ. ಇದನ್ನು ನಾವು ಮೂರನೇ ಮಹಾಯುದ್ಧದ ಪ್ರತಿರೂಪ ಆಗಲಿಲ್ಲ, ಮಿಲಿಟರಿ ರೂಪದಲ್ಲಾಗಲಿಲ್ಲ, ಆದರೆ ತೆರಿಗೆ ರೂಪದಲ್ಲಿ ಇವತ್ತು ಜಗತ್ತಿನಾದ್ಯಂತ ವಿದೇಶಿ ವ್ಯಾಪಾರದ ಮೇಲೆ, ಆ ಮೂಲಕ ಜನರ ಯೋಗಕ್ಷೇಮದ ಮೇಲೆ, ವಿಶ್ವದ ಎಲ್ಲ ರಾಷ್ಟ್ರಗಳ ಜನರ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುವಂತೆ ಮಾಡಿದೆ. ತೆರಿಗೆ ಅಥವಾ ಸುಂಕ ಸಮರದಿಂದ ಇಂದು ವಿಶ್ವದ ರಾಷ್ಟ್ರಗಳ ನಡುವೆ ಆರ್ಥಿಕ ಸಂಬಂಧ ಹದಗೆಡ್ತಿದೆ, ಆರ್ಥಿಕ ಸಹಕಾರ ಹದಗೆಡ್ತದೆ, ವಿದೇಶಿ ವ್ಯಾಪಾರ ತೊಂದರೆಗೊಳಗಾಗ್ತದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ, ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಡರ್ ವ್ಯವಸ್ಥೆ ಬದಲಾವಣೆ ಆಗ್ತಾಯಿದೆ. ಉದಾಹರಣೆಗೆ ಹೊಸದಾಗಿ ಈ ಬ್ರಿಕ್ ರಾಷ್ಟ್ರಗಳ ಕೂಟ ನಿರ್ಮಾಣ ಆಗಿದೆ, ಮತ್ತು G20 ಮತ್ತು ECU ಮತ್ತು ಯುರೋಪಿನ ಒಕ್ಕೂಟ, ಇನ್ನೂ ಮುಂತಾದವುಗಳು ಹೊಸ ಆರ್ಥಿಕ ಅಂತಾರಾಷ್ಟ್ರೀಯ ವ್ಯವಸ್ಥೆಗಳು ನಿರ್ಮಾಣ ಆಗ್ತಾಯಿದ್ದಾವೆ. ಬಹಳ ಮುಖ್ಯವಾಗಿ ಬ್ರಿಕ್ಸ್ ನಿರ್ಮಾಣ ಆದ ಮೇಲೆ ಅಮೇರಿಕಾದ ದೊಡ್ಡಣ್ಣನ ನೀತಿಗೆ ಕೊಡಲಿಪೆಟ್ಟು ಬಿದ್ದಂತಾಗಿದೆ. ಬ್ರಿಕ್ ರಾಷ್ಟ್ರಗಳು ತಮ್ಮದೇ ಆದಂಥ ಕರೆನ್ಸಿಯನ್ನು ನಿರ್ಮಾಣ ಮಾಡೋದಕ್ಕೆ ಹೋದಾಗ, ಒಂದು ಮಾಡಿಲ್ಲ, ಆದರೆ ಮಾಡೋಕ್ಕೆ ಹೋದಾಗ ಅದು ಡಾಲರ್ ಮೇಲೆ ಪೆಟ್ಟು ಕೊಡುತ್ತದೆ ಎಂಬುದನ್ನು ಮನಗಂಡ ಈ ಅಮೇರಿಕಾ ದೊಡ್ಡಣ್ಣ ತನ್ನ ಡಾಲರ್ಗೆ ಪೆಟ್ಟು ಬೀಳುವಂಥ ಡಾಲರ್ ಕ್ರೈಸಿಸ್ ಉಂಟಾಗುತ್ತೆಂಬ ಮನಗಂಡು ತೆರಿಗೆಯನ್ನು, ಸುಂಕವನ್ನು ತನ್ನ ಮನಸ್ಸಿಗೆ ಬಂದಂತೆ ಅನೇಕ ತನ್ನ ವ್ಯಾಪಾರ ಮಾಡೋಕ್ಕೆ ಸಂಬಂಧ ಇಟ್ಟುಕೊಂಡಂಥ ರಾಷ್ಟ್ರಗಳ ಮೇಲೆ ಅದನ್ನು ಏರ್ತಾ ಇದೆ. ಈಗ ಈ ಸುಂಕವನ್ನು ಪ್ರಾರಂಭದಲ್ಲಿ ಬೇಸ್ಲೈನ್ ಆಗಿ ಅಮೇರಿಕಾ 10% ಎಲ್ಲ ರಾಷ್ಟ್ರಗಳ ಮೇಲೆ ಅಂತ ತನ್ನ ಆಮದು ಮಾಡಿಕೊಳ್ಳುವ ಭಾರತದ ರಾಷ್ಟ್ರದಿಂದ ಎಲ್ಲ ರಾಷ್ಟ್ರಗಳ ಮೇಲೆ ವಿಧಿಸಿತು. ಅನಂತರ ಇದು ಕೆಲವು ರಾಷ್ಟ್ರಗಳ 15, 19, 20, 25ರವರೆಗೆ ಸುಂಕವನ್ನು ವಿಧಿಸಿದೆ. ಆದರೆ ಬಹಳ ಮುಖ್ಯವಾಗಿ ಚೀನಾದ ಮೇಲೆ 30, ಬ್ರೆಜಿಲ್ 50, ಕೆನಡಾ 35 ಮತ್ತು ಈ ಒಂದು ಸ್ವಿಟ್ಜರ್ಲ್ಯಾಂಡ್ 39, ನಮ್ಮ ಭಾರತದ ಮೇಲೆ ಈ ಸುಂಕವನ್ನು ಮೊದಲು 25 ಇತ್ತು. ನಂತರದ ಈ ರಷ್ಯಾ ಯುಕ್ರೇನ್ ವಾರಕ್ಕೆ ಪರೋಕ್ಷವಾಗಿ ಭಾರತ ರಷ್ಯಾ ಆಯಿಲ್ ಗ್ಯಾಸ್ ಖರೀದಿ ಮಾಡೋದ್ರಿಂದ ಅದಕ್ಕೆ ದಂಡವಾಗಿ 25 ವಿಧಿಸಿ ಒಟ್ಟು 50ರಷ್ಟು ಸುಂಕವನ್ನು ಭಾರತದ ಮೇಲೆ ಅಮೇರಿಕಾ ಆಗಸ್ಟ್ ತಿಂಗಳಲ್ಲಿ ಏರಿದೆ. ಇದು ಬಹಳ ಒಂದು ದುರದೃಷ್ಟಕರವಾದಂಥ ವಿಚಾರ. ಪ್ರಾರಂಭದಲ್ಲಿ ಅಮೇರಿಕಾ ಚೀನಾದ ಮೇಲೆ ಸುಂಕ ವಿಧಿಸು, ಚೀನಾ ಮತ್ತೆ ಪ್ರತಿ ಸುಂಕವನ್ನು ವಿಧಿಸಿತು. ಇದರಿಂದ ತೆರಿಗೆಯ ಸಮರ ಶುರುವಾಯಿತು. ಆದರೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಅಮೇರಿಕಾದೊಡನೆ ಒಪ್ಪಂದ ಮಾಡಿಕೊಂಡು, ಕೆಲವು ಈಗ ಹೇಳಿದ್ನಲ್ಲ 15ರಿಂದ 20, 29ರವರೆಗೂ ಕೂಡ ಸುಂಕವನ್ನು ಒಪ್ಪಂದ. ಆದರೆ ಭಾರತ ಒಪ್ಪಂದ ಮಾಡಿಕೊಂಡರೂ ಕೂಡ, ದ್ವಿಪಕ್ಷೀಯ ಒಪ್ಪಂದ ಎಲ್ಲರೂ ಕೂಡ ಈ ವ್ಯಾಪಾರ ಒಪ್ಪಂದವನ್ನು ಒಪ್ಪಿಲ್ಲ. ಚರ್ಚೆಗಳಲ್ಲಿ 25ರವರೆಗೆ, ಆಗಸ್ಟ್ 25ರವರೆಗೆ ಇದೆ.
ಆದರೂ ಕೂಡ ಈ ಒಂದು ಅಮೇರಿಕಾ 10 ಪ್ಲಸ್ 25 ಒಟ್ಟು 50% ಸುಂಕವನ್ನು ಭಾರತ ಮೇಲೆ ವಿಧಿಸಿದೆ. ಇದರಿಂದ ನಮಗೂ ಅವರಿಗೂ ಸಂಬಂಧ ಹದಗೆಟ್ಟು ಭಾರತ ಮತ್ತು ಅಮೇರಿಕಕ್ಕೆ ಹದಗೆಡ್ತಾ ಇದೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ತೆರಿಗೆಯ ಸಮರ ಶುರುವಾಗಿ ಪ್ರಾರಂಭವಾಗಿದೆ. ಇದಕ್ಕೆ ಕಾರಣಗಳೇನು? ಅಮೇರಿಕ ಭಾರತದ ಮೇಲೆ 50%, ಮೊದಲೇ 25%, ಅದರ ಮೇಲೆ ದಂಡದ ವಿಧಿಸೋದಕ್ಕೆ ಕಾರಣಗಳೇನು ಎಂಬುದನ್ನು ನಾವು ತಿಳಿಸೋದಾದರೆ, ಮೊದಲನೇದಾಗಿ ಟ್ರಂಪ್ ಭಾರತ ಯಾವಾಗಲೂ ಕೂಡ ಪ್ರಾರಂಭದಿಂದಲೂ ಅಮೇರಿಕಾದ ಮೇಲೆ ಹೆಚ್ಚು ಸುಂಕಗಳನ್ನು ವಿಧಿಸಿದೆ. ಈ ಸುಂಕ ವ್ಯವಸ್ಥೆ ಸರಿಯಿಲ್ಲ, ಅಡ್ಡಾದಿಡ್ಡಿಯಾಗಿದೆ. ಅಂದರೆ ಜಗತ್ತಿನಲ್ಲಿ ಅತ್ಯಧಿಕ ಹೆಚ್ಚಿನ ಪ್ರಮಾಣದ ತೆರಿಗೆಗಳನ್ನು ಹಾಕುತ್ತೆ ಭಾರತ ಅಂತದಲ್ಲಿ ಎಂದು ಹೇಳ್ತಾರೆ. ಇದು ಒಂದು ಕಾರಣ, ಹೆಚ್ಚಿನದು. ಎರಡನೇದಾಗಿ ನಮ್ಮ ಭಾರತ 24-25ನೇ ಸಾಲಿನಲ್ಲಿ ಈಗ 5ನೇ ವಿಶ್ವದ 4ನೇ ವಿಶ್ವದ ಬೃಹತ್ ಆರ್ಥಿಕ ವ್ಯವಸ್ಥೆಯಾಗಿ ನಿರ್ಮಾಣ ಆಗ್ತಾಯಿದೆ. ಇದು ಸಹಿಸೋಕ್ಕಾಗ್ತಾಯಿಲ್ಲ ದೊಡ್ಡ ನಮಗೆ. ಹಾಗಾಗಿ ಅದು ಒಂದು ರೀತಿ ಹೊಟ್ಟೆ ಕಿಚ್ಚಿನ ಪ್ರಭಾವ ಅಂತ ಕೆಲವರು ಹೇಳ್ತಾರೆ. ಇದು ಒಂದು. ಮೂರನೇದಾಗಿ ಭಾರತ ಪಾಕ್ ಯುದ್ಧ ಆರಂಭ ಆಯಿತು. ಪಹಲ್ಗಾಮ್ ದಾಳಿ ಆದಾಗ ಅಲ್ಲಿ ಯುದ್ಧವನ್ನು ಸ್ಥಗಿತಗೊಳಿಸೋದಕ್ಕೆ ನಾನೇ ಕಾರಣ ಅಂಥೇಳಿ ಟ್ರಂಪ್ ಹೇಳಿದರು. ಅದನ್ನು ಮೋದಿ ಒಪ್ಪಲಿಲ್ಲ. ಇದು 2 ರಾಷ್ಟ್ರಗಳ ಮಧ್ಯೆ ನಡೆದಂಥ ಒಪ್ಪಂದ ಅಂತ ಹೇಳಿದ್ರು. ಇದು ಕೂಡ ಅವರ ಕ್ರೋಧಕ್ಕೆ ಕಾರಣವಾಗಿ ಸುಂಕವನ್ನು ವಿಧಿಸೋದಕ್ಕೆ ಇದು ಒಂದು ಪರೋಕ್ಷ ಕಾರಣ. ಪಹಲ್ಗಾಮ್ ಇದು ಸಿಂಧೂರ್ ಆಪರೇಷನ್ ನಿಲ್ಲಿಸಿದ್ದು ಅದು ಒಂದು ಕಾರಣ ಅಂತ ಹೇಳ್ತಾರೆ. ಇದಲ್ಲದೆ ಬಹಳ ಮುಖ್ಯವಾದ ಕಾರಣ, ಅವರು ಈಗ 25% ಎಕ್ಸ್ಟ್ರಾ ಸುಂಕವನ್ನು ವಿಧಿಸ್ತಾ ಇರೋದು ಮುಖ್ಯ ಕಾರಣ ಅಂದರೆ ಭಾರತ 22 ಯುಕ್ರೇನ್ ಯುದ್ಧವಾದ ಮೇಲೆಯಿಂದಲೂ ಕೂಡ ಹೆಚ್ಚು ಆಯಿಲ್ ಗ್ಯಾಸನ್ನು ತರಿಸ್ಕೊತಾ ಇದೆ. ಅದು ಪರೋಕ್ಷವಾಗಿ ಯುಕ್ರೇನ್ ಯುದ್ಧಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಅದು ಒಂದು ಕಾರಣವನ್ನು ಕೊಡ್ತಾರೆ. ಇದಲ್ಲದೆ ಅಮೇರಿಕ ಕೊರತೆಯ ವ್ಯಾಪಾರದ ಸ್ಥಿತಿಯನ್ನು ಎದುರಿಸ್ತಾ ಇದೆ. ಅಮೇರಿಕ ಭಾರತ ವ್ಯಾಪಾರ ಪರಿಸ್ಥಿತಿ ಗಮನಿಸಿದ್ದೇನೆ ಎಂಬ ಭಾರತಕ್ಕೆ ಪ್ರತಿಕೂಲವಾಗಿದೆ, ನಮಗೆ ಅನಾನುಕೂಲವಾಗಿದೆ. ಅದನ್ನು ಸರಿಪಡಿಸೋದಕ್ಕೆ ನಾವು ಹೆಚ್ಚು ಸುಂಕವನ್ನು ಹಾಕ್ತಾಯಿದ್ದೀವಿ ಅಂತೇಳಿ ಪ್ರತಿಪಾದಿಸ್ತಾರೆ. ಇದಲ್ಲದೆ ಭಾರತ ಆಯಿಲ್ ಮತ್ತು ಗ್ಯಾಸನ್ನು ರಷ್ಯಾದಿಂದ ತರಿಸುವ ಜೊತೆಗೆ ಮಿಲಿಟರಿ ಒಂದು ಎಕ್ವಿಪ್ಮೆಂಟ್ಸನ್ನು, ಸಾಧನಗಳನ್ನು ಅಮೇರಿಕಾದಿಂದ ತರಿಸ್ಕೊತಾ ಇಲ್ಲ, ಆದರೆ ರಷ್ಯಾದಿಂದ ತರಿಸ್ಕೊಳ್ತಾ ಅಂತ ಹೇಳಿ ಅದು ಒಂದು ಕಾರಣ ಅಂತಂತ ಹೇಳ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ನಾವು ಅಮೇರಿಕ ಹೆಚ್ಚು ಸುಂಕಗಳನ್ನು ವಿಧಿಸಿದೆ 50%. ಹೀಗಾಗಿ ನಮ್ಮ 2 ರಾಷ್ಟ್ರಗಳ ನಡುವೆ ಒಂದು ಹದಗೆಟ್ಟ ವಾತಾವರಣ, ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಇನ್ನು ನಮ್ಮ ವ್ಯಾಪಾರದ ಪರಿಸ್ಥಿತಿ, 2 ರಾಷ್ಟ್ರಗಳ ವ್ಯಾಪಾರದ ಪರಿಸ್ಥಿತಿಯನ್ನು ಗಮನಿಸಿದರೆ ಅಮೇರಿಕ ಮತ್ತು ಭಾರತದ ಒಂದು ಸ್ವರೂಪವನ್ನು, ನೇಚರ್ ಆಫ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಕಂಪೋಸಿಷನನ್ನು ತೆಗೆದುಕೊಳ್ಳೋದಾದರೆ, ಭಾರತ ಜವಳಿ, ಚರ್ಮದ ವಸ್ತುಗಳು, ಪಾದರಕ್ಷೆ, ಹರಳು, ರಾಸಾಯನಿಕ ವಸ್ತುಗಳು, ಆಭರಣಗಳು, ಕಾರ್ಪೆಟ್, ಕರಕುಶಲ ವಸ್ತುಗಳು, ಫೋನ್ಗಳು, ಜೆನರಿಕ್ ಮೆಡಿಸಿನ್ ಮತ್ತು ಇವೆಲ್ಲವುಗಳನ್ನು ಕೂಡ ಅಮೇರಿಕಕ್ಕೆ ಕಳಿಸುತ್ತೆ, ರಫ್ತು ಮಾಡುತ್ತೆ. 2024-25ನೇ ಸಾಲಿನಲ್ಲಿ ಭಾರತ 7.61 ಲಕ್ಷ ಕೋಟಿಯಷ್ಟು ರಫ್ತು ಮಾಡಿದೆ. ಇನ್ನು ಅಮೇರಿಕ ಭಾರತಕ್ಕೆ ಚಿನ್ನ, ಕಲ್ಲಿದ್ದಲು, ಪೆಟ್ರೋಲಿಯಂ, ಕಚ್ಚಾ ತೈಲ, ಪಾಲಿಷ್ ಮಾಡಿದ ವಜ್ರ, ಎಲೆಕ್ಟ್ರಾನಿಕ್ಸ್ ಯಂತ್ರಗಳು, ಮೀಥೇನ್, ಬಾಹ್ಯಾಕಾಶ ನೌಕೆಯ ಬಿಡಿ ಭಾಗಗಳು ಮತ್ತು ಇತರೆ ವಸ್ತುಗಳನ್ನು ಇದು ನಮಗೆ ಆಮದು ಮಾಡುತ್ತೆ. 24-25ನೇ ಸಾಲಿನಲ್ಲಿ ಇದರ ಪ್ರಮಾಣ 3.69 ಲಕ್ಷ ಕೋಟಿ ರೂಪಾಯಿ. ನಮಗೆ ಈ ವ್ಯಾಪಾರದಿಂದ, ಅಮೇರಿಕಾದೊಡನೆ ವ್ಯಾಪಾರದಿಂದ 3.92ರಷ್ಟು ಮಿಗುತೆಯ ಒಂದು ಅಂದರೆ ಅನುಕೂಲ, ಉಳಿತಾಯದ ವ್ಯಾಪಾರದ ಸ್ಥಿತಿ ಉಂಟಾಗಿತ್ತು. ಇದೇ ರೀತಿ ಸೇವಾ ಕ್ಷೇತ್ರ, ಇದು ಸರಕುಗಳಿಗೆ ಸಂಬಂಧಪಟ್ಟಂತೆ ಸೇವಾ ಕ್ಷೇತ್ರದಲ್ಲಿಯೂ ಕೂಡ 3.12 ಕೋಟಿಯಷ್ಟು, 12 ಲಕ್ಷ ಕೋಟಿಯಷ್ಟು, 18 ಲಕ್ಷ ಕೋಟಿಯಷ್ಟು ರಫ್ತು ಮಾಡಿದ್ದು. ಅದೇ ರೀತಿ ಆಮದು 2.92 ಲಕ್ಷ ಕೋಟಿಯಷ್ಟು ನಾವು ಸೇವೆಗಳನ್ನು ಆಮದು ಮಾಡಿಕೊಂಡಿದ್ದು. ಇಲ್ಲಿಯೂ 21,000 ಕೋಟಿಯಷ್ಟು ಉಳಿತಾಯ ನಮಗೆ ಉಂಟಾಗಿತ್ತು. ಇದು ನಮ್ಮ ಕಂಪೋಸಿಷನ್. ಅಂದರೆ
ಭಾರತ ಮತ್ತು ಅಮೆರಿಕದ ವ್ಯಾಪಾರದ ಒಂದು ರಚನೆ ಗತಿ ಬಗ್ಗೆ ಅವುಗಳ ಯಾವ್ಯಾವ ವಸ್ತುಗಳು ರಫ್ತು ಮತ್ತು ಆಮದು ವಸ್ತುಗಳು. ಆದರೆ ಈಗ 50% ಸುಂಕವನ್ನು ವಿಧಿಸಿದೆ ಭಾರತದ ವಸ್ತುಗಳ ಮೇಲೆ. ಇದರಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತವೆ. ಎರಡೂ ರಾಷ್ಟ್ರಗಳ ಮೇಲೆ ಇದರಿಂದ ಪರಿಣಾಮಗಳು ಉಂಟಾಗ್ತವೆ. ಅವುಗಳನ್ನು ನಾನು ಹೇಳ್ತೀನಿ. ಮೊದಲನೇದಾಗಿ ಈ ಸುಂಕದ ಪರಿಣಾಮ 50% ಭಾರತದ ವಸ್ತುಗಳ ಮೇಲೆ ಹಾಕಿರೋದ್ರಿಂದ ನಮಗೆ ಏನಾಗುತ್ತೆ, ಭಾರತದ ಮೇಲೆ ಏನು ಪರಿಣಾಮಗಳು ಉಂಟಾಗ್ತವೆ ಎಂಬುದನ್ನು ಹೇಳ್ತೀನಿ. ಮೊದಲನೇದು, ಟ್ರಂಪ್ರವರು 50% ಸುಂಕ ಹಾಕಿರೋದ್ರಿಂದ ನಮ್ಮ ದೇಶದ ಜವಳಿ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತವೆ. ಅಥವಾ ಯಾವುದೇ ವಸ್ತುಗಳು ಹೆಚ್ಚಾದ ತಕ್ಷಣ ಆ ವಸ್ತುಗಳನ್ನು ಹೆಚ್ಚಿಕೊಳ್ಳೋದ್ರಿಂದ ಆ ವಸ್ತುಗಳನ್ನು ಹೆಚ್ಚಿಕೊಳ್ಳೋದಿಲ್ಲ ಮಾರುಕಟ್ಟೆಯಲ್ಲಿ. ಯಾವ ದೇಶದಿಂದ ಆ ವಸ್ತುಗಳು ಕಡಿಮೆ ಬೆಲೆಗಿಂದ ಸಿಗ್ತವೋ, ಈಗ ಉದಾಹರಣೆಗೆ ಬಾಂಗ್ಲಾದಲ್ಲಿ 35%, ವಿಯೆಟ್ನಾಮಲ್ಲಿ 20% ಈ ಒಂದು ಜವಳಿ ಉದ್ಯಮದ ಮೇಲೆ ಹಾಕಿದ್ದಾರೆ ಸುಂಕವನ್ನು ಅಮೆರಿಕ. ಆ ವಸ್ತುಗಳು ಅವರಿಗೆ ಚೀಪ್ ಆಗ್ತವೆ, ನಮ್ಮ ವಸ್ತುಗಳು ದುಬಾರಿ ಆಗ್ತವೆ. ಆಗ ಅವರಿಗೆ ಹೆಚ್ಚು ಬೆಲೆಯನ್ನು ಕೊಂಡ್ಕೋಬೇಕಾಗತ್ತೆ. ಆಗ ನಮ್ಮ ದೇಶದ ವಸ್ತುಗಳಿಗೆ ಬೆಲೆ ಕಡಿಮೆ ಅಂದರೆ ಮಾರುಕಟ್ಟೆ ಕಡಿಮೆ ಆಗುತ್ತೆ, ರಫ್ತು ಕಡಿಮೆ ಆಗ್ತದೆ. ಇದು ಒಂದು ಪರಿಣಾಮ ಉಂಟಾಗುತ್ತೆ. ಮತ್ತು ಈ ಕೈಗಾರಿಕೆಗಳಲ್ಲಿ ಶ್ರಮ ಆಧಾರಿತ ಕಾರ್ಮಿಕರಿರ್ತಾರೆ, ಅವರ ಜೀವನ ಅವರಿಗೆ ತೊಂದರೆ ಉಂಟಾಗುತ್ತೆ, ನಿರುದ್ಯೋಗ ಉಂಟಾಗ್ಬೋದು. ನಮ್ಮ ದೇಶದಲ್ಲಿ ಸುಂಕದ ಹೆಚ್ಚಳದಿಂದ ಹಾಕಿರೋದ್ರಿಂದ ಅವರು ನಮ್ಮ ಉತ್ಪನ್ನದ ಬೆಲೆಗಳು ಹೆಚ್ಚಾಗ್ತವೆ. ಆಮೇಲೆ ಇನ್ನೊಂದು, ಸುಂಕಗಳನ್ನು ಹೆಚ್ಚಾಕೋದ್ರಿಂದ ನಮ್ಮ ದೇಶದ ವಸ್ತುಗಳು ವಿದೇಶಿಯರಿಗೆ ಕಾಸ್ಟ್ಲಿ ಆಗ್ತವೆ. ಮತ್ತು ನಮ್ಮ ದೇಶದ ವಸ್ತುಗಳು ಗುಣಮಟ್ಟ ಇಲ್ಲದಿದ್ದರೆ ಆ ದೇಶದಲ್ಲಿ ಪೈಪೋಟಿ ನಡೆಸುವುದು ಕಷ್ಟವಾಗುತ್ತೆ. ಏಕೆಂದರೆ ಬೇರೆ ದೇಶದಿಂದ ವಸ್ತುಗಳು ಬರ್ತವೆ, ನಮ್ಮ ದೇಶದ ವಸ್ತುಗಳು ಹೋಗ್ತವೆ, ಆಗ ಪೈಪೋಟಿ ಆಗುತ್ತೆ. ಗುಣಮಟ್ಟ ಇಲ್ಲಂದರೆ ನಮ್ಮ ದೇಶದ ವಸ್ತುಗಳಿಗೆ ಕಳಪೆ ಬೇಡಿಕೆ ಉಂಟಾಗ್ತದೆ. ನಾವು ಅಮೆರಿಕಕ್ಕೆ ರಫ್ತು ಮಾಡತಕ್ಕಂಥ ವಸ್ತುಗಳು ಶ್ರಮಾಧಾರಿತ ಕೈಗಾರಿಕೆಗಳು ಎಲ್ಲವೂ ಕೂಡ. ಈ ಜವಳಿ, ಹತ್ತಿದಿರ್ಬೋದು ಅಥವಾ ಚರ್ಮದ ಕೈಗಾರಿಕೆಗಳಿರ್ಬೋದು, ಮತ್ತು ಬೇರೆ ಯಾವುದೇ ಉದ್ಯಮಗಳಿರ್ಬೋದು. ಉದಾಹರಣೆ ಇಂಥವುಗೆಲ್ಲವೂ ಕೂಡ ಶ್ರಮಾಧಾರಿತ ಕೈಗಾರಿಕೆಗಳಾದ್ದರಿಂದ ಅವುಗಳ ರಫ್ತು ಕಡಿಮೆ ಆದರೆ ಅವುಗಳಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತೆ, ಉತ್ಪಾದನೆ ಕಡಿಮೆ ಆಗುತ್ತೆ, ನಿರುದ್ಯೋಗ ಹೆಚ್ಚಾಗುತ್ತೆ ಮತ್ತು ಅವರ ಕಾರ್ಮಿಕರ ಜೀವನ ದುಸ್ಥಿತಿಗೆ ಹೋಗುತ್ತೆ. ಮತ್ತು MSMEಗಳು, ಸೂಕ್ಷ್ಮ, ಅತಿ ಮಧ್ಯಮ ಮತ್ತು ಅತಿ ಸಣ್ಣ ಕೈಗಾರಿಕೆಗಳ ಒಂದು ಏನು ಉತ್ಪಾದನೆ ಕಡಿಮೆಯಾಗಿ ಅವುಗಳು ಕೂಡ ತೊಂದರೆಯನ್ನು ಅನುಭವಿಸ್ತವೆ ಅಂತ ಹೇಳ್ತಾರೆ. ಇನ್ನೊಂದು, ಅಮೆರಿಕಾದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಭಾರತದ ಮೇಲೆ ಎಕ್ಸ್ಟ್ರಾ ತೆರಿಗೆನ ಹಾಕಿರೋದ್ರಿಂದ ಅಮೆರಿಕಕ್ಕಲ್ಲದೆ ಪರ್ಟಿಕ್ಯುಲರಾಗಿ ಭಾರತಕ್ಕೆ ಅದರ ವಾರ್ಷಿಕ GDP ದರ 0.2 0 ಕಡಿಮೆ ಆಗಬಹುದು ಎಂದು ಭವಿಷ್ಯವನ್ನು ನುಡಿದಿದ್ದಾರೆ. ಇದಲ್ಲದೆ ಬಹಳ ಮುಖ್ಯವಾಗಿ ಅಮೆರಿಕದ 50% ಟ್ಯಾಕ್ಸ್ ಹಾಕಿರೋದ್ರಿಂದ ಸುಂಕ ದರವನ್ನು ಟೆಕ್ ಕ್ಷೇತ್ರದ ಮೇಲೆ ಕಹಿ ಪರಿಣಾಮ ಉಂಟಾಗುತ್ತೆ, ಪ್ರಮುಖವಾಗಿ IT ಕ್ಷೇತ್ರ ಉದ್ಯಮಗಳ ಮೇಲೆ. ಉದಾಹರಣೆ ಕೊಡೋದಾದರೆ ಈಗ TCS, ಇನ್ಫೋಸಿಸ್, HCL ತಮ್ಮ 60% ಆದಾಯವನ್ನು ಅಮೇರಿಕಾದಿಂದ ಗಳಿಸ್ತವೆ. ಇದಕ್ಕೆ ಹೊಡೆತ ಬೀಳುತ್ತದೆ ಈ ಒಂದು ಸುಂಕದಿಂದ. ಇದರಿಂದ ಲಕ್ಷಾಂತರ ಉದ್ಯೋಗಿಗಳು ಇಲ್ಲಿ ಕೆಲಸ ಮಾಡೋರು ನಿರುದ್ಯೋಗಿಗಳಾಗಬಹುದು. ಮತ್ತು ಭಾರತದಿಂದ ಶತಕೋಟಿ ಡಾಲರ್ಗಳಷ್ಟು ಜೆನೆರಿಕ್ ಔಷಧಿ ನಾವು ರಫ್ತು ಮಾಡ್ತೀವಿ, ಅದು ಸ್ಥಗಿತಗೊಳ್ಳಬಹುದು ಅಂತೇಳಿ ಭವಿಷ್ಯವನ್ನು ನುಡಿತಾರೆ. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ, ಅಮೆರಿಕಾದ ಅನೇಕ ಬೃಹತ್ ಕಂಪನಿಗಳು ಭಾರತದಲ್ಲಿ ಹೂಡಿಕೆಯನ್ನು ಮಾಡಿವೆ. ಉದಾಹರಣೆಗೆ ಅಮೆಜಾನ್, ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಕಂಪನಿಗಳು ಶತಕೋಟಿ ಹೂಡಿಕೆ ಮಾಡಿವೆ. ಅವುಗಳ ಹೂಡಿಕೆ ಸ್ಥಗಿತಗೊಳ್ಳಬಹುದು. ಇದರಿಂದ ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತವೆ ಅಂತ ಹೇಳ್ತಾರೆ. ಇದಲ್ಲದೆ ನಾವು ಅಮೆರಿಕಾದ ಸುಂಕ ಏರಿದಂಥ ಒಪ್ಪಂದವನ್ನು ನಾವು ಮಾಡಿಕೊಂಡಿಲ್ಲ, ಪೂರ್ಣ ಮಾಡಿಕೊಂಡ್ಬಿಟ್ರೆ ನಮ್ಮ ದೇಶದ ಕೃಷಿ, ಹೈನುಗಾರಿಕೆ, ಡೈರಿ, ಮೀನುಗಾರಿಕೆ, ಜವಳಿ ಉದ್ಯಮಗಳು, ಚರ್ಮದ ಉದ್ಯಮಗಳು, MSME ಉದ್ಯಮಗಳಿಗೆ ಬಹಳ ಹೊಡೆತ ಬೀಳುತ್ತೆ, ಅಂದರೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಇದಲ್ಲದೆ ಭಾರತಕ್ಕೆ ಈ ಸುಂಕದಿಂದ ಭಾರತದ ವ್ಯಾಪಾರದ ಕೊರತೆ ಹೆಚ್ಚಾಗ್ಬೋದು ಮತ್ತು ವಿದೇಶಿ ವಿನಿಮಯದ ಮೀಸಲು ಪ್ರಮಾಣದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತವೆ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಭಾರತದ ಮೇಲಾಗುವ ಪರಿಣಾಮಗಳು ಸುಂಕಗಳಿಂದ ಅಂತ ಹೇಳ್ತಾರೆ. ಇದು ಒಂದು. ಇನ್ನೊಂದು, ನಮ್ಮ ದೇಶದ ಅರ್ಥಶಾಸ್ತ್ರಜ್ಞರು ಮತ್ತು ಅಮೆರಿಕ ದೇಶದ ಅರ್ಥಶಾಸ್ತ್ರಜ್ಞರು ಈ ಅಮೆರಿಕಾದ ಮೇಲೇನೂ ಕೂಡ ಇದರ ಪರಿಣಾಮ ಉಂಟಾಗುತ್ತೆ ಅಂತ ಹೇಳ್ತಾರೆ.
ಯಾಕೆಂತಂದರೆ ಅದನ್ನು ಅನೇಕ ಒಂದು ಅಂಶಗಳ ಮೂಲಕ ನಾವು ತಿಳಿಸ್ಬೋದು. ಮೊದಲನೇದಾಗಿ ಭಾರತದ ಮತ್ತು ಅಮೇರಿಕಾದ ಸಂಬಂಧ ಇತ್ತೀಚಿನದಲ್ಲ, ಬಹಳ ಕಾಲದಿಂದ ನಾವು ಬರೀ ವ್ಯಾಪಾರವೆಲ್ಲ, ಜನರಿಂದ ಜನರಿಗೆ, ಪೀಪಲ್ ಟು ಪೀಪಲ್ ಅಂತ ಹೇಳ್ತೀವಿ, ಸಂಬಂಧ ಚೆನ್ನಾಗಿದೆ. ಮತ್ತು ಏಷ್ಯಾ ಖಂಡದಲ್ಲಿ ಇದೊಂದು ಅತ್ಯುತ್ತಮವಾದ ಪ್ರಜಾಪ್ರಭುತ್ವ, ಇಡೀ ವಿಶ್ವದ ಒಂದು ಪ್ರಜಾಪ್ರಭುತ್ವದ ಪ್ರಯೋಗಶಾಲೆ ಅಂತ ಕರಿತೀವಿ. ಮತ್ತು ಅಮೇರಿಕಾವನ್ನು ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಇಂಥ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿಡಿದಂಥ ರಾಷ್ಟ್ರ ಪ್ರಜಾಪ್ರಭುತ್ವವನ್ನು ಕಾಪಾಡುತ್ತಿರುವ ತತ್ವಗಳನ್ನು, ಸ್ವತಂತ್ರ, ಸಮಾನತೆ, ಭಾತೃತ್ವ ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ಆ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಕಾಪಾಡುತ್ತಿರುವ ರಾಷ್ಟ್ರಕ್ಕೆ ತೊಂದರೆ ಉಂಟು ಮಾಡೋದ್ರಿಂದ ಸುಂಕ ಜಾಸ್ತಿ ಮಾಡಿ ಸಂಬಂಧವನ್ನು ಹಾಳುಗೆಡುತ್ತಾ ಇದೆ ಅಂತ ಹೇಳಿ ತಜ್ಞರು ಅಭಿಪ್ರಾಯಪಡ್ತಾರೆ. ಇದು ಒಂದು. ಈ ಸಂಬಂಧ ಇದು ಅಳಸುತ್ತಾ ಹೋಗ್ತಾ ಹದಗೆಡುತ್ತದೆ ಅಂತ ಹೇಳ್ತಾರೆ. ಎರಡನೇದಾಗಿ ಭಾರತ ಸುಮಾರು 40% ಜೈವಿಕ ಔಷಧಿಗಳನ್ನು ರಫ್ತು ಮಾಡ್ತಾ ಇದೆ. ಇದರ ಮೇಲೆ ಈ ಸುಂಕಗಳನ್ನು ವಿಧಿಸೋದ್ರಿಂದ ಅಮೇರಿಕಾದಲ್ಲಿ ಔಷಧಿಗಳು ದುಬಾರಿ ಆಗ್ತವೆ. ಅವುಗಳು ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವರಿಗೆ ದುಬಾರಿ ಆಗ್ತವೆ, ತೊಂದರೆ ಆಗ್ತದೆ, ಅವರ ಯೋಗಕ್ಷೇಮ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ ಅಂಥೇಳಿ ಅಮೇರಿಕಾದ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ, ಅಮೇರಿಕಾ ತಯಾರಿಕಾ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡ್ತಾಯಿಲ್ಲ. ಮ್ಯಾನುಫ್ಯಾಕ್ಚರಿಂಗ್, ಕೈಗಾರಿಕೆ ಉತ್ಪಾದನೆ ಮಾಡಬೇಕು ಅಂತ ಏನೋ ಕನಸನ್ನು ಕಂಡಿದ್ರು ಅವರು, ಅಷ್ಟು ಸುಲಭ ಅಲ್ಲ. ಈ ಅಮೇರಿಕಾದಲ್ಲಿ 80%ಕ್ಕಿಂತ ಹೆಚ್ಚು ಸೇವಾ ಕ್ಷೇತ್ರದಲ್ಲಿ ಹೆಚ್ಚು ಇದೆ. ಬೇರೆ ದೇಶಗಳಲ್ಲಿ ಉತ್ಪಾದನೆ ಅವುಗಳನ್ನು ನಾವು ತರಿಸ್ಕೊಳ್ಳುತ್ತೆ. ಇಂಥ ಸನ್ನಿವೇಶದಲ್ಲಿ ರಫ್ತನ್ನು ನಿಲ್ಲಿಸಿದರೆ ಭಾಳ ತೊಂದರೆ ಆಗುತ್ತದೆ. ಇನ್ನೊಂದು ಬಹಳ ಮುಖ್ಯ, ಒಂದು ವೇಳೆ ಆ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಅಂದರೆ ಏಕಾಏಕಿ ಉತ್ಪಾದನೆ ಮಾಡೋಕ್ಕಾಗಲ್ಲ, ಬಹಳ ವರ್ಷಗಳು ತೆಗೆದುಕೊಳ್ತವೆ. ಅಷ್ಟರಲ್ಲಿ ಜನರ ಜೀವನ ಮಟ್ಟ, ಆರೋಗ್ಯದ ಮಟ್ಟ, ಇತರ ಒಂದು ಕಷ್ಟ ಆಗುತ್ತೆ. ಒಂದು ವೇಳೆ ಅಲ್ಲಿ ಅಮೇರಿಕಾದಲ್ಲಿ ಕಾರ್ಮಿಕರು ಸಿಗೋದಿಲ್ಲ, ಸಿಕ್ಕಿದರೂ ಅವ್ರಿಗೆ ಹೆಚ್ಚು ವೆಚ್ಚ ಕೊಡಬೇಕು. ಈಗ ನೀವು ನಮ್ಮಲ್ಲಿ ಶ್ರಮಾಧಾರಿತ ತಂತ್ರವನ್ನು ನಾವು ಅಲ್ಲಿ ಕಳಿಸೋದ್ರಿಂದ ಕಡಿಮೆ ವೆಚ್ಚದಲ್ಲಿ ಸಿಗ್ತಿದ್ದು ಮೊದಲು. ಈಗ ದುಬಾರಿ ವೆಚ್ಚದಲ್ಲಿ ಅಲ್ಲಿ ಕಾರ್ಮಿಕರು ಸಿಗ್ತಾರೆ ಅಷ್ಟೇ, ಕಡಿಮೆ ವೆಚ್ಚದಲ್ಲಿ ಬೇರೆ ದೇಶದಂತೆ ಸಿಗೋದಿಲ್ಲ. ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಬೆಲೆಗಳು ಹೆಚ್ಚಾಗ್ತವೆ. ಅಮೇರಿಕ ಹಣದುಬ್ಬರವನ್ನು ಈಗಾಗಲೇ ಎದುರಿಸ್ತಾ ಇದೆ, ಮುಂದೆ ಇದು ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದಲ್ಲದೆ ಈ ಅಮೇರಿಕಾದ ಈ ಸುಂಕ ನೀತಿಯಿಂದಾಗಿ ಒಂದು ರಾಷ್ಟ್ರಕ್ಕಲ್ಲ, ಎಲ್ಲ ರಾಷ್ಟ್ರಗಳಿಗೂ ಆಗ್ತಾಯಿದೆ. ಹಾಗೆ ನಮ್ಮ ರಾಷ್ಟ್ರದ ಮೇಲೆ ಈಗ ಅತಿ ಹೆಚ್ಚಾದ ಸುಂಕವನ್ನು ವಿಧಿಸ್ತಾ ಇದೆ. ಇದರಿಂದ ವಿಶ್ವದ ವ್ಯಾಪಾರ, ವಿಶ್ವದ ಉತ್ಪಾದನೆ, ವಿಶ್ವದ ಉದ್ಯೋಗ ಹದಗೆಡುತ್ತೆ ಅಂತೇಳಿ. ಇನ್ನೊಂದು ಬಹಳ ಮುಖ್ಯವಾಗಿ, ಅಮೇರಿಕಾದ ಉದ್ಯೋಗದ ಪರಿಸ್ಥಿತಿಯು ಕಡಿಮೆ ಆಗ್ತಾಯಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಉತ್ಪಾದನಾ ಕ್ಷೇತ್ರದಲ್ಲಿ ಬದಲಾವಣೆಗಳಾಗ್ತಾಯಿಲ್ಲ ಅವ್ರು ಹೇಳ್ದಂಗೆ. ಯಾಕೆಂತಂದರೆ ಆ ಸೇವಾ ಕ್ಷೇತ್ರದಲ್ಲಿ ಇದರಿಂದ ಬೇರೆ ರಾಷ್ಟ್ರಗಳಿಂದ ಅದು ಎಲ್ಲವನ್ನು ಆಮದು ಮಾಡಿಕೊಳ್ಬೇಕಾಗತ್ತೆ. ಅದು ಚೀಪಾಗಿ ಸಿಗುತ್ತೆ, ಅದು ಭಾಳ ಕಡಿಮೆ ವೆಚ್ಚದಲ್ಲಿ. ಇದು ಒಂದು ಅನೇಕ ಸಂಶೋಧಕರ ಪ್ರಕಾರ, ಅಮೇರಿಕಾದ ಸಂಶೋಧಕರ ಪ್ರಕಾರ, ಈ ಸುಂಕದ ಸಮರದಿಂದಾಗಿ ಅಮೇರಿಕಾದಲ್ಲಿ ವಾರ್ಷಿಕವಾಗಿ ತೊಂದರೆಗೊಳಗಾಗುವರು ಕೆಳವರ್ಗದ ಜನರು, ಮಧ್ಯಮ ವರ್ಗದ ಜನರು. ವಾರ್ಷಿಕವಾಗಿ $3,000 $5,000 ಒಂದು ವೆಚ್ಚ ಹೆಚ್ಚಾಗೋದ್ರಿಂದ ಅವರ ಜೀವನ ಮಟ್ಟ ದುರ್ಬಲವಾಗುತ್ತೆ, ಅಂದರೆ ಕಷ್ಟವಾಗುತ್ತದೆ ತೂಗಿಸೋದು, ಹೆಚ್ಚು ವೆಚ್ಚ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೇಲೆ, ಜೀವನ ಮಟ್ಟದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಬಹುತೇಕ ಅರ್ಥಶಾಸ್ತ್ರಜ್ಞರು ದಂಡದ ಒಂದು ಸುಂಕವನ್ನು ಭಾರತ ಮೇಲೆ ವಿಧಿಸಿರುವುದನ್ನು ಕಟುವಾಗಿ ಟೀಕಿಸಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಅಮೇರಿಕಾದ ಭಾರತದ ಭವಿಷ್ಯ ಸಂಬಂಧ ಹಾಳಾಗುತ್ತೆ ಅಂತಲೂ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಎಲ್ಲರೂ ಅಭಿಪ್ರಾಯಪಡ್ತಿರೋದು ಏನು ಅಂದರೆ, ಈ ಭಾರತದ ಮೇಲೆ ಏರಿರುವ ಅಧಿಕ ಸುಂಕದಿಂದಾಗಿ ಏನು ಇವತ್ತು ವಿಶ್ವಮಟ್ಟದಲ್ಲಿ ಎಲ್ಲ ಒಂದು ದೊಡ್ಡಣ್ಣನ ಹಿರಿಮೆಯನ್ನು ಕಾಪಾಡ್ಕೊಂಡು ಬಂತು, ಬಿಗ್ ಬಾಸ್, ಬಿಗ್ ಪವರ್ ಅಂತಂದರು, ಅಥವಾ ದೊಡ್ಡಣ್ಣ ಅಂತ ಹಿರಿತನ ಇತ್ತು ಎಲ್ಲ ವಿಶ್ವದ ಮೇಲೆ ಗತ್ತಿನಿಂದ ತಿರುಗಾಡೋದು. ಈಗೇನಾಗಿದೆ ಅಂದರೆ ಅಮೇರಿಕಾ ಈ ಒಂದು ಅನೇಕ ರಾಷ್ಟ್ರಗಳ ಸುಂಕ ವಿಧಿಸಿರೋದು, ಭಾರತದ ಮೇಲೆ ಈಗ ದಂಡ ಶುಲ್ಕವನ್ನು ವಿಧಿಸಿರೋದ್ರಿಂದ ಈ ದೊಡ್ಡಣ್ಣತನಕ್ಕೆ ಇದು ಬರುತ್ತೆ, ಏನು ಕುತ್ತು ಬರುತ್ತೆ ಅಂತ ಹೇಳ್ತಾರೆ. ಹೆಂಗೆ ಅಂದರೆ, ಈಗ ಈ ರಾಷ್ಟ್ರಗಳೆಲ್ಲ ಪಶ್ಚಿಮ ರಾಷ್ಟ್ರಗಳು, ಬ್ರಿಕ್ ರಾಷ್ಟ್ರಗಳು, ಏನು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಇವು ಒಗ್ಗಟ್ಟಾಗ್ತಾಯಿದೆ. ಇದು ಸುಂಕದ ಸಮರದ ಪರಿಣಾಮದಿಂದಾಗಿ. ಇವು ಸಾಮಾನ್ಯ ಕರೆನ್ಸಿಯನ್ನು ತೆಗೆದುಕೊಟ್ರೆ ಡಾಲರ್ನ ಸಾಮ್ರಾಜ್ಯ ಕುಸಿಯುತ್ತದೆ, ಡಾಲರ್ ಪ್ರಾಬಲ್ಯ ವಿಶ್ವದ ಆರ್ಥಿಕ ಮೇಲೆ ಕಡಿಮೆ ಆಗುತ್ತೆ. ಈ ಬ್ರಿಕ್ ರಾಷ್ಟ್ರಗಳು ತಮ್ಮಲ್ಲಿಯೇ ತಾವು ವ್ಯಾಪಾರವನ್ನು ತಮ್ಮ ಕರೆನ್ಸಿ ಮೂಲಕ ಅಥವಾ ಸಾಮಾನ್ಯ ಕರೆನ್ಸಿ ಮೂಲಕ ವಿನಿಮಯ ಮಾಡಿಕೊಂಡ್ರೆ
ಅಮೇರಿಕಾದ ಒಂದು ಸಾಮ್ರಾಜ್ಯದ ಪತನ ಕುಸಿಯುತ್ತೆ ಅಂಥೇಳಿ ಫೋರ್ಕ್ಯಾಸ್ಟ್ ಭವಿಷ್ಯವನ್ನು ನೋಡಿರ್ತಾರೆ. ಈ ಎಲ್ಲ ಪರಿಣಾಮಗಳು ಉಂಟಾಗ್ತವೆ ಅಮೇರಿಕಾದ ಆರ್ಥಿಕ ವ್ಯವಸ್ಥೆಯ ಮೇಲೆ. ಇನ್ನು ಭಾರತ ಏನು ಮಾಡಬೇಕು, ವಾಟ್ ಈಸ್ ದ ರೆಮಿಡಿ, ಏನು ಪರಿಹಾರ ಅಂತ. ಭಾರತ ಜಗತ್ತಿನಲ್ಲಿಯೇ ಒಂದು ಉತ್ತಮ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಎಲ್ಲ ರಾಷ್ಟ್ರಗಳ ಸಾರ್ವಭೌಮತ್ವವನ್ನು, ಅವರ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ಬಯಸುತ್ತದೆ. ಯಾವ ರಾಷ್ಟ್ರಕ್ಕೆ ನಾವು ಬದುಕ್ತೀವಿ ಇತರರು ಬದುಕಬೇಕು, ವಸುದೈವ ಕುಟುಂಬಕಂ ಎಂಬ ತತ್ವವನ್ನು ನಮ್ಮ ದೇಶ ಎಲ್ಲ ದೇಶಗಳಿಗೆ ತಿಳಿಸ್ತಾ ಇದೆ. ಭಾರತ ಪ್ರಧಾನಿ ಟ್ರಂಪ್ರವರು 25% 50% ಆಗ್ತಾಗ ಅವರ ಪ್ರತಿಕ್ರಿಯೆ ಹೀಗಿತ್ತು. ಇದು ನ್ಯಾಯಸಮ್ಮತ. ಪ್ರಧಾನಿಯಾದ ಮೋದಿಯವರು ಹೀಗೆ ಹೇಳ್ತಾರೆ, ಈ ದಂಡ ಶುಲ್ಕ ಇದು ಏನು ಸುಂಕ ನ್ಯಾಯಯುತವಾದ್ದಲ್ಲ, ಸಮರ್ಥನೀಯವಲ್ಲ, WTO ನಿಯಮಗಳಿಗೆ ವಿರುದ್ಧವಾಗಿದೆ ಮತ್ತು IMF ಮತ್ತು WTO ಪ್ರಕಾರ ಅಮೇರಿಕಾ 2010ರಲ್ಲಿ ಕೇವಲ 21.1% ಮಾತ್ರ ಮ್ಯಾಕ್ಸಿಮಮ್ ಸುಂಕ ವಿಧಿಸಿತ್ತು, ಎಲ್ಲೂ ವಿಧಿಸೋಂಗಿಲ್ಲ. ಇದು ವಿರುದ್ಧವಾದದ್ದು. ನಮ್ಮ ದೇಶದ ರೈತರನ್ನು, ನಮ್ಮ ದೇಶದ ಮಹಿಳೆಯರನ್ನು, ನಮ್ಮ ದೇಶದ ಕಾರ್ಮಿಕರನ್ನು, ನಮ್ಮ ದೇಶದ ಮೀನುಗಾರರನ್ನು, ನಮ್ಮ ದೇಶದ ಡೈರಿ ಉತ್ಪನ್ನಗಳನ್ನು ಮತ್ತು ನಮ್ಮ MSME ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೈಸಸ್ ಉದ್ಯಮಿಗಳನ್ನು ರಕ್ಷಿಸುವುದೇ ನಮ್ಮ ಆದ್ಯ ಕರ್ತವ್ಯ. ಆ ಮೂಲಕ ರಾಷ್ಟ್ರವನ್ನು ರಕ್ಷಿಸುವುದೇ ನಮ್ಮ ಕರ್ತವ್ಯ. ಅದಕ್ಕಾಗಿ ನಾವು ಹೋರಾಡಲು ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ. ಇದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು USA, ನಮ್ಮ ದೇಶದ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಅಮೇರಿಕಾ ನಿರ್ಧಾರ ಮಾಡಲ್ಲ ಅಥವಾ ಯುರೋಪ್ ಕಮ್ಯುನಿಟಿ ನಿರ್ಧಾರ ಮಾಡಲ್ಲ. ನಮ್ಮದು ಸ್ವತಂತ್ರ ಪರಮಾಧಿಕಾರ ಹೊಂದಿದ ರಾಷ್ಟ್ರ. ನಮ್ಮ ವ್ಯಾಪಾರದ ಗತಿ ಮತ್ತು ಪ್ರಗತಿಯನ್ನು ನಾವು ಚಿಂತೆ ಮಾಡ್ತೀವಿ ಅಂತ ಹೇಳಿ ಉತ್ತರವನ್ನು ನೀಡಿದ್ದಾರೆ ಪ್ರಧಾನಿ ಮೋದಿಯವರು ಟ್ರಂಪ್ ಅವರಿಗೆ. ಇನ್ನೊಂದು ಏನು ಮಾಡ್ಬೋದು ನಾವು, ಒಂದು ವೇಳೆ 50% ಈಗ ಆಗಸ್ಟ್ 25 ನಂತರ ಈಗ ಯುಕ್ರೇನ್ ಯುದ್ಧ ನಿಲ್ಲುವ ಸಂದರ್ಭವನ್ನು ಸಂಧಾನ ಮಾಡ್ತಾ ಇದ್ದಾರೆ. ಟ್ರಂಪ್ ಮತ್ತು 15ನೇ ತಾರೀಕು ರಷ್ಯಾದೊಡನೆ ಸಮಾಲೋಚನೆ ಮಾಡ್ತಾಯಿದ್ದಾರೆ ಯುಕ್ರೇನ್ ಯುದ್ಧ ನಿಲ್ಲಿಸೋದಕ್ಕೆ. ಅಲ್ಲಿವರೆಗೆ 25ರೊಳಗೆ ಬದಲಾವಣೆ ಏನು ಬೇಕಾದ್ರೂ ಆಗಬಹುದು, ನೋಡಬೇಕು. ಒಂದು ವೇಳೆ ಆಗದೇ ಇದ್ದರೂ ಕೂಡ ನಾವು ಹೆದರಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ. ಭಾರತ ಪ್ರಾಚೀನ ಇತಿಹಾಸದಿಂದಲೂ ಕೂಡ ಏನು ವಿದೇಶಿಯರು ನಮ್ಮ ಮೇಲೆ ದಾಳಿ ಮಾಡಿದರು, ಏನೇನು ಪ್ರತಿಕೂಲ ಉಂಟಾದರೂ ಅವೆಲ್ಲವನ್ನು ಸಹಿಸಿಕೊಂಡು ಭದ್ರವಾಗಿ ನಿಲ್ಲುವ ನಮಗೆ ಅಂತರ್ಗತ ಶಕ್ತಿ ಇದೆ. ಅದ್ಯಾವುದು ಅಂದರೆ ನಮ್ಮ ಜನಸಂಖ್ಯೆ 146 ಕೋಟಿ. ಅದರಲ್ಲಿ ಬರೀ 30 ವರ್ಷದೊಳಗೆ ಇರೋರೇ 50% ಇದ್ದಾರೆ. ಇದರಲ್ಲಿ ನಾವು ಆಂತರಿಕ ಏನಂತ ಕರಿತೀವಿ, ಡೊಮೆಸ್ಟಿಕ್ ಆಂತರಿಕ ಬೇಡಿಕೆಯನ್ನು ಹೆಚ್ಚಿಸೋದಕ್ಕೆ ಏನೇನು ಬೇಕು ಸರ್ಕಾರ ಕಡಿಮೆಗೊಳ್ಳಬೇಕು. ಡೊಮೆಸ್ಟಿಕ್ ಡಿಮಾಂಡ್ ಅಂತ ಹೇಳ್ತೀವಿ. ಆಂತರಿಕ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕು. ಇಂಟರ್ನಲ್ ಏನಂತೀವಿ ಇನ್ವೆಸ್ಟ್ಮೆಂಟ್ ಹೆಚ್ಚಿಸಬೇಕು. ಮತ್ತು ಬಹಳ ಮುಖ್ಯವಾಗಿ ಈ ಒಂದು ವಿದೇಶಗಳಿಂದಲೂ FDI ವಿದೇಶಿ ನೇರ ಬಂಡವಾಳ ಬರುವಂತಹ ಅವಕಾಶಗಳನ್ನು, ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಫ್ರೀ ಟ್ರೇಡ್ಗೆ, ಈಗೇನು ನಾವು ಅಮೇರಿಕಾ ಒಂದು ವೇಳೆ ನಮಗೆ ಅನನುಕೂಲ ಉಂಟು ಮಾಡಿದರೆ ನಾವೇನು ಮಾಡಬೇಕು, ಆ ಅನುಕೂಲವನ್ನು ಅಲ್ಲಿ ಆಗತಕ್ಕಂಥ ಕೊರತೆಯನ್ನು ಬೇರೆ ದಿಕ್ಕಿನಲ್ಲಿ ಚಲಿಸಿ, ಉದಾಹರಣೆಗೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳೊಡನೆ ವ್ಯಾಪಾರ ಸಂಬಂಧವನ್ನು ಹೆಚ್ಚಬೇಕು. ಮತ್ತು ಫ್ರೀ ಟ್ರೇಡ್ ಮುಕ್ತ ವ್ಯಾಪಾರ ನೀತಿಯನ್ನು ಹೆಚ್ಚು ರಾಷ್ಟ್ರಗಳನ್ನೇ ಮಾಡಿಕೊಳ್ಬೇಕಾಗತ್ತೆ ನಾವು. ಮತ್ತು ಬಹಳ ಮುಖ್ಯವಾಗಿ ನಮ್ಮ ದೇಶಕ್ಕೆ ವಿದೇಶಿ ವಿನಿಮಯ ಬರುವಾಗ ಮಾಡೋಕ್ಕೆ ಪ್ರವಾಸೋದ್ಯಮಗಳನ್ನು ಅಭಿವೃದ್ಧಿಪಡಿಸಬೇಕು. ಪ್ರವಾಸೋದ್ಯಮದಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿದೆ. ಪ್ರತಿಯೊಂದು ರಾಜ್ಯಗಳಲ್ಲಿ ಕಡ್ಡಾಯವಾಗಿ ಆಯಾ ಪ್ರದೇಶಗಳಲ್ಲಿರುವ ಪ್ರವಾಸಿ ತಾಣಗಳನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸುವಂತೆ ಕೇಂದ್ರ ಸರ್ಕಾರ ಹೊಸದಾಗಿ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಬೇಕಾಗಿದೆ. ಬಹಳ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ, ನಮ್ಮದು ಇದು ಎಂಥ ಪ್ರತಿಕೂಲ ಪರಿಣಾಮವಾದರೂ ಅನುಕೂಲ ಮಾಡಿಕೊಳ್ಳತಕ್ಕಂತಹ ಒಂದು ಶಕ್ತಿ ಭಾರತಕ್ಕಿದೆ. ಅದನ್ನು ಮಾಡಬೇಕು. ಬೇರೆಯವರಿಂದ ಅವರೇ ನಮಗೆ ಅನುಕೂಲ ಮಾಡ್ತಾನೆ ಅನ್ನೋದು ನಾವು ಬಗೆಸಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು. ವಿ ಆರ್ ಸ್ಟ್ರಾಂಗ್. ಆ ಒಂದು ಏನಪ್ಪ ಇದು ಹೆಂಗಪ್ಪ ಅಂದರೆ, ನಮ್ಮ ರೈತರನ್ನು, ನಮ್ಮ MSMEಗಳನ್ನು, ಮಹಿಳಾ ಉದ್ಯಮಿಗಳನ್ನು, ಮೀನುಗಾರರನ್ನು ಮತ್ತು ಕಾರ್ಮಿಕರನ್ನು ಇವರೆಲ್ಲವನ್ನು ರಕ್ಷಣೆ ಮಾಡತಕ್ಕಂಥ ನೀತಿಯನ್ನು ರೂಪಿಸಬೇಕು. ನಾವೆಲ್ಲರೂ ಸಹಕರಿಸಬೇಕು. ಏನು ನಾವು ಈಗ ಆಮದು ಮಾಡಿಕೊಳ್ತಿದ್ದೋ ಅಮೇರಿಕಾದ ವಸ್ತುಗಳನ್ನು, ಅವುಗಳಿಗೆ ಬದಲಿ ವಸ್ತುಗಳನ್ನು, ಅಂಥ ವಸ್ತುಗಳನ್ನು ಕಡಿಮೆ ಮಾಡಿ ನಮ್ಮ ಆಂತರಿಕ ದೇಶೀಯ ವಸ್ತುಗಳನ್ನು ಹೆಚ್ಚು ಬಳಸಿ ಭಾರತವನ್ನು ಮುಂದಿನ ವರ್ಷಗಳಲ್ಲಿ, ಈಗಾಗಲೇ ಭಾರತ 5ನೇ ಬೃಹತ್ ಆರ್ಥಿಕತೆ ಇದೆ. ಭಾರತ ಸತ್ತ ಆರ್ಥಿಕತೆ ಅಲ್ಲ, ನಮ್ಮದು ಜೀವಂತ ಆರ್ಥಿಕತೆ.
ಬೃಹತ್ತವಾಗಿ ಬೆಳೀತಿರತಕ್ಕಂತಹ ಆರ್ಥಿಕತೆ. ವಾರ್ಷಿಕವಾಗಿ 6.4ರಷ್ಟು ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸ್ಬೋದು. ಒಂದು ವೇಳೆ ಇದು ಟ್ಯಾರಿಫ್ ಹಾಕಿರೂ ಕೂಡ ಅಮೆರಿಕಾದ ಅರ್ಥಶಾಸ್ತ್ರಜ್ಞರ ಪ್ರಕಾರ 0.2 ಇಂದ 0.34ನಷ್ಟು ಕಡಿಮೆ ಆಗ್ಬೋದು ಅಷ್ಟೇ ನಮ್ಮದು ಆರ್ಥಿಕ ವ್ಯವಸ್ಥೆ. ಆದರೆ ನಾವು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಅದನ್ನು ತುಂಬಿಕೊಳ್ಳುವ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇದಕ್ಕೆಲ್ಲರೂ ಕೂಡ ನಾವು ಕೈ ಜೋಡಿಸೋಣ, ದೇಶವನ್ನು ಬಲಿಷ್ಠ ಮಾಡೋಣ. ನಾವು ಭಾರತ ಮುಂಬರುವ ದಿನಗಳಲ್ಲಿ ಒಂದು ಭದ್ರವಾದಂತಹ ಸುಭದ್ರವಾದಂತಹ ಒಂದು ಅಭಿವೃದ್ಧಿ ರಾಷ್ಟ್ರವಾಗಲೆಂದು ಆಶಿಸೋಣ. ನಮಸ್ಕಾರ.